ಇವತ್ತೊಂದು ಬಿಗ್ಗೆಸ್ಟ್ ಟ್ರಾಜಿಡಿ ಮುಂಬೈನ ಉಪಮುಖ್ಯಮಂತ್ರಿ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಯಾಗಿದ್ದಂತಹ ಅಜಿತ್ ಪವಾರ್ ದುರಂತ ಅಂತ್ಯ ಕಂಡಿದ್ದಾರೆ. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ಇವತ್ತು ಬಾರಾಮತಿಗೆ ಟ್ರಾವೆಲ್ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಆದಂತಹ ಒಂದು ವಿಮಾನ ದುರಂತದಲ್ಲಿ ಅವರು ದುರಂತ ಸಾವನ್ನು ಕಂಡಿದ್ದಾರೆ. 5 ಜನ ಪ್ರಯಾಣ ಮಾಡ್ತಾ ಇದ್ದಂತಹ ವಿಮಾನ ಪತನವಾಗಿದೆ. ಲ್ಯಾಂಡಿಂಗ್ ಸಂದರ್ಭದಲ್ಲಿ ಕ್ರ್ಯಾಶ್ ಲ್ಯಾಂಡಿಂಗ್ ಮಾಡಿದಂಥ ಒಂದು ಸಂದರ್ಭದಲ್ಲಿ ಆಗಿರುವಂಥ ದುರಂತ ಇದು. ದೃಶ್ಯಗಳಲ್ಲಿ ನಾವೀಗ ನೋಡ್ತಾ ಇದ್ದೀವಿ. ಅವರ ಮೃತದೇಹವನ್ನು ಈಗ ಆಸ್ಪತ್ರೆಗೆ ಸಾಗಿಸ್ತಾ ಇರುವಂತಹ ಈ ದೃಶ್ಯ ಆಂಬ್ಯುಲೆನ್ಸ್ನಲ್ಲಿ. ಎಷ್ಟು ಮಟ್ಟಿಗೆ ಈ ಒಂದು ದುರಂತ ಆಗಿದೆ ಅಂತ ಹೇಳಿದ್ರೆ 5 ಜನರ ಮೃತದೇಹಗಳು ಕೂಡ ಛಿದ್ರ ಆಗಿದೆ, ಸುಟ್ಟು ಕರಕಲಾಗಿವೆ. ಯಾರ ಮೃತದೇಹ ಯಾವುದು ಅನ್ನುವಂಥದ್ದನ್ನೇ ಕೂಡ ನೋಡಿದ ತಕ್ಷಣ ಗುರುತಿಡಿಯೋದು ಬಹಳ ಕಷ್ಟ ಆಗಿದೆ. ಈಗ ಸದ್ಯಕ್ಕೆ ಅಜಿತ್ ಪವಾರ್ ಸೇರಿದಂತೆ ಅವರ ಜೊತೆಗೆ ಪ್ರಯಾಣ ಮಾಡ್ತಾ ಇದ್ದಂತಹ 2 ಪೈಲಟ್, ಒಬ್ಬ ಕ್ಯಾಬಿನ್ ಕ್ರೂ, ಅವರ ಜೊತೆಗಿದ್ದಂತಹ ಭದ್ರತಾ ಸಿಬ್ಬಂದಿ, ಒಟ್ಟು 5 ಮಂದಿ ಅವರ ಒಂದು ಮೃತದೇಹಗಳನ್ನು ಆಸ್ಪತ್ರೆಗೆ ಸಾಗಿಸ್ತಾ ಇರುವಂತಹ ದೃಶ್ಯಗಳು. ಇವತ್ತು ಬೆಳಿಗ್ಗೆ 8 ಗಂಟೆ ಸುಮಾರಿಗೆ, 8 ಗಂಟೆ 10 ನಿಮಿಷ ಇನ್ಫ್ಯಾಕ್ಟ್, ಆಗ ಮುಂಬೈನ ಏರ್ಪೋರ್ಟ್ನಿಂದ ಏರ್ಕ್ರಾಫ್ಟ್ ಪ್ರಯಾಣ ಬೆಳೆಸಿತ್ತು. ಲರ್ಜಿಟ್ 45 ಅಂತ ಹೇಳಿ VTSSK ಅನ್ನುವಂಥ ಒಂದು ವಿಮಾನ, ಲಘು ವಿಮಾನ, VSR ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ನ ಒಂದು ಲಘು ವಿಮಾನ. ಇದನ್ನು ಅಜಿತ್ ಪವಾರ್ ಅವರು ಬಳಸ್ತಾ ಇದ್ರು, ಅವರ ಪ್ರೈವೇಟ್ ಜೆಟ್ ಇದು. ಸುಮಾರು 8:10 ಸುಮಾರಿನಲ್ಲಿ ಮುಂಬೈನಿಂದ ಟೇಕ್ ಆಫ್ ಆಯಿತು. ಇನ್ಫ್ಯಾಕ್ಟ್ ಇವತ್ತು ಅವರು ಬಾರಾಮತಿ ಬರಬೇಕಿತ್ತು. ಬಾರಾಮತಿಯಲ್ಲಿ ಕೆಲವೊಂದಷ್ಟು ಮೀಟಿಂಗ್ಸ್ ಇತ್ತು. ಜಿಲ್ಲಾ ಪರಿಷತ್ ಚುನಾವಣೆಗೆ ಸಂಬಂಧಪಟ್ಟಂತಹ ಕೆಲವೊಂದಷ್ಟು ಸಭೆ ನಿಗದಿಯಾಗಿತ್ತು. ಸೊ ಹಾಗಾಗಿ ಬಾರಾಮತಿಗೆ ಅವರು ಬರ್ತಾಯಿದ್ರು. ಕೆಲವೊಂದಷ್ಟು ಪಬ್ಲಿಕ್ ಗ್ಯಾದರಿಂಗ್ ಕೂಡ ಇತ್ತು. ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಮಾತನಾಡುವ ಸಲುವಾಗಿ, ಅಂದರೆ ಇನ್ನೇನು ಹತ್ತಿರ ಇದೆ ಅಲ್ಲಿನ ಸ್ಥಳೀಯ ಸಂಸ್ಥೆ ಚುನಾವಣೆಗಳು. ಆ ಒಂದು ಸಂಸ್ಥೆ ಚುನಾವಣೆಗಳಲ್ಲಿ NCPಯ ಒಂದು ಅಭ್ಯರ್ಥಿಗಳು ಕೂಡ ಕಣದಲ್ಲಿದ್ದರು. ನೋಡಿ, ಮಹಾರಾಷ್ಟ್ರ DCM ಅಜಿತ್ ಪವಾರ್ ದುರಂತ ಅಂತ್ಯ. ಫ್ಲೈಟ್ ಟೇಕ್ ಆಫ್ ಆಗಿ ಕೇವಲ 45 ನಿಮಿಷದಲ್ಲೇ ವಿಮಾನ ಪತನ ಆಗಿದೆ. ಬೆಳಗ್ಗೆ 8:10 ಸುಮಾರಿನಲ್ಲಿ ಟೇಕ್ ಆಫ್ ಆಗಿದ್ದಂತಹ ಖಾಸಗಿ ವಿಮಾನ ಇದು. ಸುಮಾರು ಬೆಳಿಗ್ಗೆ 8 ಗಂಟೆ ಹೊತ್ತಿಗೆ ಫ್ಲೈಟ್ ಟೇಕ್ ಆಫ್ ಆಯಿತು. ಮುಂಬೈನಿಂದ ಹೊರಟಿದ್ದಂತಹ ವಿಮಾನ 45 ನಿಮಿಷ ಪ್ರಯಾಣ ಮಾಡಿದರು. ಹೆಚ್ಚು ಕಮ್ಮಿ 8:45 ಹೊತ್ತಿಗೆ ಇನ್ನೇನು ಲ್ಯಾಂಡ್ ಮಾಡಬೇಕು ಮಹಾರಾಷ್ಟ್ರದ ಬಾರಾಮತಿಯಲ್ಲಿ. ಸೊ ಆ ಒಂದು ಲ್ಯಾಂಡಿಂಗ್ ಪ್ರದೇಶ, ಲ್ಯಾಂಡ್ ಮಾಡಬೇಕಾಗಿದ್ದಂಥ ಒಂದು ಪ್ರದೇಶ, ರನ್ವೇ ಕೂಡ ತುಂಬ ಹತ್ತಿರನೇ ಇತ್ತು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಲ್ಯಾಂಡ್ ಆಗಬೇಕಾಗಿತ್ತು. ಆದರೆ ಸದ್ಯಕ್ಕೀಗ ಲಭ್ಯವಾಗ್ತಾ ಇರುವಂಥ ಮಾಹಿತಿ ಪ್ರಕಾರ ಆ ಬೆಟ್ಟಗಾಡು ಪ್ರದೇಶದಲ್ಲಿ ಆ ಮೇಲೆ ಫ್ಲೈಟ್ ಹಾರ್ತಾ ಇದ್ದಾಗ ಹೆಚ್ಚು ದಟ್ಟವಾಗಿ ಮಂಚು ಮುಸುಕಿತ್ತು, ಹವಾಮಾನ ವೈಪರೀತ್ಯ ಇತ್ತು. ಹಾಗಾಗಿ ಎಕ್ಸಾಕ್ಟ್ ಆಗಿ ರನ್ವೇ ಕಾಣಿಸ್ತಾ ಇಲ್ಲ. ಹಾಗಾಗಿ ಕ್ರ್ಯಾಶ್ ಲ್ಯಾಂಡಿಂಗ್ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಬಂತು. ಅಂಥ ಸಂದರ್ಭದಲ್ಲಿ ಆದಂಥ ಒಂದು ದುರಂತ ಇದು. ಈ ಕಾರ್ಯಕರ್ತರು ಆಸ್ಪತ್ರೆಯ ಒಳಗೂ ಹೊರಗೂ ಜಮಾಯಿಸಿದ್ದಾರೆ. ಇವತ್ತು ಆದಂಥ ಒಂದು ದುರಂತ ಬಾರಾಮತಿಯ ಬಳಿ ಒಂದು ವಿಮಾನ ಅಪಘಾತದಲ್ಲಿ NCPಯ ಮುಖ್ಯಸ್ಥರಾಗಿದ್ದಂಥ ಅಜಿತ್ ಪವಾರ್ ಅವರು, ಮಹಾರಾಷ್ಟ್ರದ ಡೆಪ್ಯೂಟಿ CM, ದುರಂತ ಅಂತ್ಯ ಕಂಡಿದ್ದಾರೆ. ಅವ್ರ ಜೊತೆಗೆ ಇದ್ದಂತಹ ಇನ್ನೂ 4 ಜನ, ಅವರ ಭದ್ರತಾ ಸಿಬ್ಬಂದಿ, ಪೈಲಟ್ 2, ಜೊತೆಗೆ ಕ್ಯಾಬಿನ್ ಕ್ರೂ, ಇವರೆಲ್ಲರೂ ಸೇರಿದಂತೆ 5 ಜನ ಇವತ್ತು ದುರಂತ ಅಂತ್ಯ ಕಂಡಿದ್ದಾರೆ. ಅವರ ಒಂದು ಮೃತದೇಹಗಳನ್ನು ಈಗ ಸದ್ಯಕ್ಕೆ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ದುರಂತ ಎಷ್ಟು ಮಟ್ಟಿಗೆ ದುರಂತದ ತೀವ್ರತೆ ಇತ್ತು ಅಂತ ಹೇಳಿದ್ರೆ, ಯಾರ ಮೃತದೇಹಗಳು ಕೂಡ ಗುರುತು ಸಿಗದಷ್ಟು ರೀತಿಯಲ್ಲಿ ಛಿದ್ರವಾಗಿವೆ, ಜೊತೆಗೆ ಸುಟ್ಟು ಕರಕಲಾಗಿವೆ. ಈಗ ಅವರ ಮೃತದೇಹಗಳನ್ನು ಆಸ್ಪತ್ರೆಗೆ ತೆಗೆದುಕೊಂಡು ಬರಲಾಗಿದೆ. ಒಂದು ಮರಣೋತ್ತರ ಪರೀಕ್ಷೆ, ಈ ಒಂದು ಪ್ರೊಸೀಜರ್ ಏನಿದೆ ಅದರ ಒಂದು ಪ್ರೊಸೀಜರನ್ನು ಮಾಡಲೇಬೇಕು. ಅದಾದ ನಂತರ ಮೃತದೇಹಗಳನ್ನು ಗುರುತು ಮಾಡುವಂಥ ಒಂದು ಪ್ರಕ್ರಿಯೆ. ಸಹಜವಾಗಿ ಈಗ DNA ಮ್ಯಾಚ್ ಮಾಡಬೇಕಾಗತ್ತೆ, ಅಥವಾ ಬೇರೆ ಇನ್ನೇನಾದರೂ ಯಾವುದಾದ್ರೂ ಒಂದು ಸ್ವಲ್ಪನಾದರೂ ಗುರುತು ಏನಾದರೂ ಸಿಕ್ಕಿದ್ರೆ, ಇವರ ಮೃತದೇಹ ಇದು ಅಂಥೇಳಿ ಏನಾದರೂ ಗೊತ್ತಾದರೆ ಅಂಥವರಿಗೆ ತಕ್ಷಣಕ್ಕೆ ಅವರ ಕುಟುಂಬ ಸದಸ್ಯರಿಗೆ ಈಗ ಮೃತದೇಹಗಳನ್ನು ಹಸ್ತಾಂತರ ಮಾಡ್ತಾರೆ. ಸೊ ಈ ಥರದ ಒಂದು ಪ್ಲೇನ್ ಕ್ರ್ಯಾಶ್ಗಳು ಈ ಹಿಂದಿನಿಂದಲೂ ಕೂಡ ನಾವೇನು ನೋಡ್ತಾ ಬಂದಿದ್ದೇವೆ. ಬಹುಶಃ ನಿಮ್ಮೆಲ್ಲರಿಗೂ ನೆನಪಿರ್ಬೋದು, YS ರಾಜಶೇಖರ್ ರೆಡ್ಡಿ ಅವರು ಆಂಧ್ರದ ಮುಖ್ಯಮಂತ್ರಿಗಳಾಗಿದ್ದಂಥವರು, ಅವರ ಒಂದು ವಿಮಾನ ದುರಂತ. ಸೌಂದರ್ಯ ಅವರ ಒಂದು ವಿಮಾನ ದುರಂತ 2004ರಲ್ಲಿ ಬೆಂಗಳೂರಿನಲ್ಲಿ ಆಗಿದ್ದು.
ನೋಡಿ, ಪೈಲಟ್ ಮೇಡೆ ಅಂತ ಹೇಳಿದ ನಾವಾಗಲೇ ಮಾತಾಡ್ತಾ ಇದ್ವಿ, ಇದು ಕ್ರ್ಯಾಶ್ ಲ್ಯಾಂಡಿಂಗ್ ಮಾಡಿರುವಂಥದ್ದು ಪೈಲಟ್ ಅನ್ನುವಂಥ ಸಾಧ್ಯತೆಗಳು ಅಂತ. ವಿಮಾನದಲ್ಲಿ ತಾಂತ್ರಿಕ ದೋಷ ಆಗಿದೆ ಅನ್ನುವಂಥದ್ದು ಗೊತ್ತಾಯಿತು ಪೈಲಟ್ಗೆ. ತಕ್ಷಣ ATSಗೆ ಎಚ್ಚರಿಕೆಯನ್ನು ಕೊಟ್ಟರು ಖಾಸಗಿ ವಿಮಾನದ ಪೈಲಟ್. ಮೇಡೆ ಅಂಥೇಳಿ 3 ಸರಿ ಪೈಲಟ್ ಕೂಡ ಹೇಳಿದ್ದಾರೆ. ಕೊನೆ ಕ್ಷಣದಲ್ಲಿ ಮೇಡೆ ಅಂಥೇಳಿ. ಅಫ್ಕೋರ್ಸ್ ಇದು ಒಂದು ಪ್ರೊಸೀಜರ್. ಈಗ ಹಲವಾರು ಈ ಥರದ ಒಂದಷ್ಟು ಪ್ಲೇನ್ ಕ್ರ್ಯಾಶ್ಗಳನ್ನು ನಾವು ನೋಡಿದ್ದೀವಿ. ನೋಡಿ, ಒಂದು ಪೈಲಟ್ ಫೋಟೋ ನಮಗೀಗ ಲಭ್ಯವಾಗಿದೆ, ನಾವು ತೋರಿಸ್ತಾ ಇದ್ದೀವಿ. ಲೇಡಿ ಪೈಲಟ್, ಆ ಒಂದು ಲಘು ವಿಮಾನವನ್ನು ಹಾರಿಸ್ತಾ ಇದ್ದಂತಹ ಪೈಲಟ್ ಇವರು. ಇನ್ಫ್ಯಾಕ್ಟ್ ಇತ್ತೀಚೆಗಷ್ಟೇ ಗುಜರಾತ್ನ ಅಹಮದಾಬಾದ್ನಲ್ಲಿ ಆದಂತಹ ಒಂದು ವಿಮಾನ ದುರಂತ, ಅದನ್ನು ಕೂಡ ನಾವು ಗಮನಿಸಿದ್ವಿ. ಪ್ರಯಾಣಿಕರನ್ನು ಹೊತ್ತೊಯ್ತಾ ಇದ್ದಂತಹ ವಿಮಾನ ಕೇವಲ ಒಂದು ಟೇಕ್ ಆಫ್ ಆಗಿ ಕೆಲವು ನಿಮಿಷಗಳಲ್ಲಿ ಅದು ಪತನ ಆಯಿತು. ಬಿಲ್ಡಿಂಗ್ಗೆ ಕ್ರ್ಯಾಶ್ ಆಗಿ ದುರಂತ ಅಂತ್ಯವನ್ನು ಕಂಡಿತು. ಮಂಜು ಕವಿದ ವಾತಾವರಣದಿಂದಲೂ ಕೂಡ ಬಹುಶಃ ವಿಮಾನ ಪತನವಾಗಿರಬಹುದಾ, ವಾತಾವರಣವೇ ವಿಮಾನ ಪತನಕ್ಕೆ ಕಾರಣ ಆಗಿರಬಹುದಾ ಅನ್ನುವಂಥದ್ರ ಬಗ್ಗೆಯೂ ಕೂಡ ಪ್ರಶ್ನೆಗಳಿವೆ. ಯಾಕಂದರೆ ತುಂಬ ಹವಾಮಾನ ವೈಪರೀತ್ಯ ಇತ್ತು, ದಟ್ಟವಾಗಿ ಮಂಜು ಮುಸುಕಿತ್ತು. ಸೊ ಹಾಗಾಗಿ ಬಾರಾಮತಿಯಲ್ಲಿ ಆತ ಪೈಲಟ್ ಲ್ಯಾಂಡ್ ಮಾಡುವಂಥ ಸಂದರ್ಭದಲ್ಲಿ ಆಗಿಲ್ಲ. ರಡಾರ್ ಸಂಪರ್ಕ ಕೂಡ ಕಡಿದುಕೊಂಡಿದೆ ಆ ಸಂದರ್ಭದಲ್ಲಿ ಸುಮಾರು 8:45ಕ್ಕೆ. ಈ ವೇಳೆ ವಿಮಾನ ಪತನವಾಗಿದೆ ಅಂಥೇಳಿ. ಸೊ ಈಗ ಪ್ರಾಥಮಿಕವಾಗಿ ಲಭ್ಯವಾಗ್ತಾ ಇರುವಂಥ ಮಾಹಿತಿ ಪ್ರಕಾರ, ಒಂದು ಪೈಲಟ್ಗಳು ಹೇಳಿರೋ ಪ್ರಕಾರ ಮೇಡೆ ಅನ್ನುವಂಥದ್ರ ಬಗ್ಗೆ ಏನು ಪೈಲಟ್ಗಳಿಂದ ATSಗೆ ಸಿಗ್ನಲ್ ಹೋಯಿತು, ಅದಾದ ನಂತರ ಕೆಲವು ಸೆಕೆಂಡ್ಗಳ ಅಂತರದಲ್ಲಿ ಇದು ಪತನವಾಗಿದೆ ಅನ್ನುವಂಥದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಒಂದು ವಿಮಾನದಲ್ಲಿ ತಾಂತ್ರಿಕ ದೋಷ ಕಾಣಿಸ್ಕೊಂಡಿರ್ಬೋದು, ಎಕ್ಸಾಕ್ಟ್ ಆಗಿ ಲ್ಯಾಂಡ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಸೊ ಹಾಗಾಗಿ ಮೇಡೆ ಕಾಲನ್ನು ಕೊಟ್ಟಿದ್ದಾರೆ ಪೈಲಟ್. ಅದಾದ ನಂತರ ಬಹುಶಃ ಅಲ್ಲಿ ಒಂದು ದಟ್ಟವಾಗಿ ಮಂಜು ಕವಿದ ವಾತಾವರಣ, ಹವಾಮಾನ ವೈಪರೀತ್ಯ ಇದ್ದಿದ್ದರಿಂದಾಗಿಯೂ ಕೂಡ ಎಕ್ಸಾಕ್ಟ್ ಆಗಿ ಎಲ್ಲಿಗೆ ಲ್ಯಾಂಡ್ ಮಾಡಬೇಕು ಅನ್ನುವಂಥದ್ದು ಗೊತ್ತಾಗಿಲ್ಲ. ಕ್ರ್ಯಾಶ್ ಲ್ಯಾಂಡಿಂಗ್ ಮಾಡಿದ್ದಾರೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟ. ಸೊ ಹಾಗಾಗಿ ಈ ಎರಡು ಸಾಧ್ಯತೆಗಳು ಹೆಚ್ಚಾಗಿ ಈಗ ಇಲ್ಲಿ ಕಂಡು ಬರ್ತಾ ಇವೆ. ಪೈಲಟ್ನ ದೃಶ್ಯ ನೋಡ್ತಾ ಇದ್ರಿ, ಫೋಟೋಸ್ ನೋಡ್ತಾ ಇದ್ರಿ. ಲೇಡಿ ಪೈಲಟ್ ಒಬ್ಬರು ಈ ಒಂದು ಫ್ಲೈಟ್ನ ಪೈಲಟ್ ಆಗಿದ್ದಂಥವ್ರು. ಬನ್ನಿ ಮತ್ತಷ್ಟು ಡೀಟೇಲ್ಸ್ ಬಿಡೋಣ. ನಮ್ಮ ನವದೆಹಲಿ ಪ್ರತಿನಿಧಿ ಮಹೇಶ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಮಹೇಶ್, ನಿಜಕ್ಕೂ ಒಂದು ಬಿಗ್ಗೆಸ್ಟ್ ಡಿಸಾಸ್ಟರ್ ಈ ವರ್ಷದ ಒಂದು ಆರಂಭದಲ್ಲೇ ಈ ಥರದ ಒಂದು ಡಿಸಾಸ್ಟರನ್ನು ನಾವು ನೋಡ್ತಾ ಇದ್ದೀವಿ. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಗಳಾಗಿದ್ದಂಥವ್ರು ಅಜಿತ್ ಪವಾರ್ ಅವರು ದುರಂತ ಅಂತ್ಯವನ್ನು ಕಂಡಿದ್ದಾರೆ. ಈ ದುರಂತದ ಬಗ್ಗೆ ಮತ್ತಷ್ಟು ಏನಾದರೂ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆಯಾ? ಒಂದು ಟೆಕ್ನಿಕಲ್ ರೀಸನ್ಸ್, ಏನಾದರೂ ತಾಂತ್ರಿಕ ದೋಷ ಇತ್ತಾ ಅನ್ನುವಂಥದ್ದು, ಜೊತೆಗೆ ಹವಾಮಾನ ವೈಪರೀತ್ಯವೂ ಕೂಡ ಈ ದುರಂತಕ್ಕೆ ಕಾರಣ ಆಗಿರಬಹುದಾ ಅಂತೇಳಿ ಏನಿದೆ ಅಪ್ಡೇಟ್ಸ್ ಮಹೇಶ್? ರೆಹಮಾನ್, ಖಂಡಿತ ಏನು ಮಹಾರಾಷ್ಟ್ರದ DCM ಅಜಿತ್ ಪವಾರ್ ಅವರು ಏನು ಬೆಳಗ್ಗೆ ಸುಮಾರಿಗೆ ಅಪಘಾತದಲ್ಲಿ ಏನು ವಿಮಾನ ದುರಂತದಲ್ಲಿ ಸಾವನ್ನಪ್ಪಿರುವಂಥದ್ದು. ಇದರಲ್ಲಿ ಟೋಟಲ್ 5 ಜನ ಇದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. 8:10 ಸುಮಾರಿಗೆ ಮುಂಬೈನ ಏನು ವಿಮಾನ ನಿಲ್ದಾಣದಿಂದ ಏನು ಟೇಕ್ ಆಫ್ ಆದಂಥ ವಿಮಾನ 40-45 ನಿಮಿಷಗಳ ಕಾಲ ಬಳಿಕ ಈ ಒಂದು ಪತನ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಇದು ಮೇಲ್ನೋಟಕ್ಕೆ ತಾಂತ್ರಿಕ ದೋಷ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಅಂದರೆ ಈಗ ಏನು ಕೇಂದ್ರ ಸರ್ಕಾರ ಮತ್ತು DGCA ಕೂಡ ಈಗ ಒಂದು ಕಾಕ್ಪಿಟ್ ಧ್ವನಿ ಏನಿರುತ್ತೆ ಅದನ್ನು ಪರಿಶೀಲನೆ ಮಾಡೋದು ಕೂಡ ಮುಂದಾಗಿರುವಂಥದ್ದು. ಮತ್ತು ಅಲ್ಲಿನ ವೆದರ್ ಏನಾದರೂ ಇದಕ್ಕೆ ಪ್ರಾಬ್ಲಮ್ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇರೋದು. ಅಂದ್ರೆ ಮೇಲ್ನೋಟಕ್ಕೆ ಬೆಳಗ್ಗೆ ಆದಂತ ಹಿನ್ನೆಲೆಯಲ್ಲಿ ಏನು ಒಂದು ದಟ್ಟವಾದ ಮಂಜು ಆವರಿಸಿದೆ, ಅಂದ್ರೆ ಹವಾಮಾನ ವೈಪರೀತ್ಯದಿಂದಾಗಿ ಈ ಒಂದು ಘಟನೆ ನಡೆದಿರಬಹುದು ಅನ್ನೋ ಶಂಕೆ ಕೂಡ ಆಗ್ತಾ ಇರುವಂತದ್ದು. ಒಟ್ಟಾರೆ ಏನು ಈಗ ವಿಮಾನ ಹೇಗೆ ಅಲ್ಲಿ ಒಂದು ಪತನ ಆಗಿತ್ತು ಅನ್ನೋದು ಕೂಡ ಈಗ ತನಿಖೆಗೂ ಕೂಡ ಮುಂದಾಗ್ತಾ ಇರುವಂತದ್ದು. ಯಾಕಂದ್ರೆ ಇತ್ತೀಚೆಗೆ ಕೂಡ ಕಳೆದ ವರ್ಷ ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಆಗಿತ್ತು. ಹಾಗೂ ಕೂಡ ಪೈಲಟ್ ಏನು ಮೇಡೆ ಅನ್ನೋ ವರ್ಡನ್ನು ಕೂಡ ಪಾಸ್ ಮಾಡಿದ್ರು. ಇವತ್ತು ಕೂಡ ಅದೇ ಒಂದು ಆಗಿದೆ ಅಂತ ಕೂಡ ಗೊತ್ತಾಗ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಅದರಲ್ಲಿ ಒಂದು ಲೇಡಿ ಪೈಲಟ್ ಇದನ್ನ ಒಂದು ಕರ್ಕೊಂಡು ಹೋಗ್ತಾ ಇರೋ ಕೂಡ ಗೊತ್ತಾಗ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಸದ್ಯ ಬೆಳಗ್ಗೆ ಒಂದಂತ ನಡೆದಂತ ಘಟನೆ ಗಂಭೀರವಾಗಿ ಪರಿಗಣಿಸಲಾಗ್ತಾ ಇರುವಂತದ್ದು. ಅಂದ್ರೆ ಅಜಿತ್ ಪವಾರ್ ಹೇಳಿ ಕೇಳಿ ಬಾರಾಮತಿ ಆ ಒಂದು ಕ್ಷೇತ್ರದಲ್ಲಿ ಅಂದ್ರೆ ಆ ಪ್ರದೇಶದಲ್ಲಿ ಸಾಕಷ್ಟು ಪ್ರಾಬಲ್ಯನ ಹೊಂದಿದ್ದರು. ಈ ಹಿನ್ನೆಲೆಯಲ್ಲಿ ಸದ್ಯ ಇವತ್ತು ಆ ಪ್ರದೇಶದಲ್ಲಿ ಇವತ್ತು ಮೀಟಿಂಗ್ ಮಾಡೋದಕ್ಕೆ ಅಂದ್ರೆ ಒಂದು ಸಭೆ ಸೇರೋದಕ್ಕೂ ಕೂಡ ಮುಂದಾಗಿದ್ರು. ಮತ್ತೆ ತಮ್ಮ ಬೆಂಬಲಿಗರ ಜೊತೆ ಸಭೆ ಸೇರೋದಕ್ಕೂ ಕೂಡ ಮುಂದಾಗಿದ್ರು. ಈ ಹಿನ್ನೆಲೆಯಲ್ಲಿ ಅದಕ್ಕೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಒಂದು ಘಟನೆ ಕೂಡ ನಡೆದಿರುವಂಥದ್ದು. ಈಗಾಗಲೇ ಆ ದೇಹಗಳನ್ನ ಒಂದು ಶವಗರ್ಗೂ ಕೂಡ ತಂದು ಇಟ್ಟಿರುವಂಥದ್ದು. ಅಂದ್ರೆ ಆ ಮೃತರ ಐಡೆಂಟಿಫೈ ಕೂಡ ಕಷ್ಟಕರ ಆಗ್ತಾ ಇರುವಂಥದ್ದು. ಅಂದ್ರೆ 5 ಜನದಲ್ಲಿ ಯಾರಿದ್ದಾರೆ ಅಂತ ಕೂಡ ಗೊತ್ತಾಗಬೇಕಾಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಕುಟುಂಬಸ್ಥರ ಮರೆ ಕೂಡ ಹೋಗುವಂಥ ನಿಟ್ಟಿನಲ್ಲಿ ಪ್ರಯತ್ನ ಕೂಡ ಆಗ್ತಾ ಇದೆ. ಅಂದ್ರೆ DNA ಮ್ಯಾಚ್ ಮಾಡುವಂಥ ಸಂದರ್ಭದಲ್ಲಿ ಈಗ ಸದ್ಯ ಆಸ್ಪತ್ರೆ ಆಗಿರೋದು. ಅಂದ್ರೆ ಈಗ ಕುಟುಂಬಸ್ಥರ ಸಂಪರ್ಕ ಮಾಡಿರುವಂಥದ್ದು. ಈಗಾಗಲೇ ಕುಟುಂಬಸ್ಥರು ಕೂಡ ಒಂದು ಆಸ್ಪತ್ರೆಗೆ ಕೂಡ ಆಗಮಿಸಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಗಂಭೀರತೆಯನ್ನು ಕೂಡ ಪಡೆದುಕೊಂಡಿರುವಂಥದ್ದಿಂದ ಈಗ ಸದ್ಯ ಕೇಂದ್ರ ಸರ್ಕಾರ ಕೂಡ ಗಂಭೀರವಾಗಿ ಪರಿಗಣಿಸೋದು ಕೂಡ ಗೊತ್ತಾಗ್ತಾ ಇದೆ. ಈಗ DGCA ಮಾಹಿತಿ ಪ್ರಕಾರ ಮೇಲ್ನೋಟಕ್ಕೆ ತಾಂತ್ರಿಕ ದೋಷದಿಂದ ಒಂದು ಘಟನೆ ನಡೆದಿದೆ ಅಂತ ಕೂಡ ತಿಳಿದು ಬರ್ತಾ ಇರುವಂಥದ್ದು. ರೆಹಮಾನ್, ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಸೊ ಈಗಾಗಲೇ ಬಹುಶಃ ಅಲ್ಲಿಗೆ ಒಂದು ಇನ್ವೆಸ್ಟಿಗೇಟಿಂಗ್ ಟೀಮ್ಗಳು ಎಲ್ಲವೂ ಕೂಡ ಹೋಗಿರುತ್ತೆ. ಯಾಕಂದ್ರೆ ಪ್ರಮುಖವಾಗಿ ಈ ಥರದ ಒಂದಷ್ಟು ದುರಂತ ಆದಂತಹ ಸಂದರ್ಭದಲ್ಲಿ ಅಲ್ಲಿಂದ ಒಂದು ಬ್ಲ್ಯಾಕ್ ಬಾಕ್ಸ್ ಅನ್ನ ಪತ್ತೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಅದರಲ್ಲಿ ಕೊನೆಯ ಕ್ಷಣದ ಒಂದಷ್ಟು ಆಡಿಯೋಗಳು ರೆಕಾರ್ಡ್ ಆಗಿದೆ.
ಆಗಿರುತ್ತೆ. ಏನಾಗಿರಬಹುದು, ತಾಂತ್ರಿಕ ದೋಷ ಏನಾದರೂ ಆಗಿರ್ಬೋದಾ, ಆ ಟೈಮ್ನಲ್ಲಿ ಪೈಲಟ್ಸ್ ಏನಾದರೂ ಕಮ್ಯುನಿಕೇಟ್ ಮಾಡಿದ್ರ, ATS ಜೊತೆಗೆ ಏನು ಕಮ್ಯುನಿಕೇಷನ್ ಮಾಡಿದ್ರು, ಇದೆಲ್ಲವೂ ಕೂಡ ಅದರಲ್ಲಿ ರೆಕಾರ್ಡ್ ಆಗಿರುತ್ತೆ. ಸೊ ಹಾಗಾಗಿ ಆ ಬ್ಲ್ಯಾಕ್ ಬಾಕ್ಸ್ ಸಿಕ್ಕಂಥ ಸಂದರ್ಭದಲ್ಲಿ ಎಕ್ಸಾಕ್ಟ್ ರೀಸನ್ ಏನಿತ್ತು, ಈ ದುರಂತಕ್ಕೆ ಕಾರಣ ಏನಿತ್ತು ಅನ್ನುವಂಥದ್ದು ಗೊತ್ತು ಮಾಡ್ಕೊಳ್ಳೋದಕ್ಕೆ ಬಹಳ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಈಗ ಸ್ಥಳಕ್ಕೆ ಈಗಾಗಲೇ ನೋಡಿ ಒಂದು ದೃಶ್ಯಗಳಲ್ಲಿ ನಾವು ಏನು ನೋಡ್ತಾ ಇದ್ದೀವಿ, ಕೆಲವು ಹೊತ್ತಿನ ಮುಂಚೆ, ಕೆಲವು ನಿಮಿಷಗಳ ಮುಂಚಿನ ಒಂದು ದೃಶ್ಯಗಳು ರೆಕಾರ್ಡ್ ಆಗಿರುವಂಥದ್ದು. ಯಾಕಂದರೆ ಅಲ್ಲಿ ಫೈರ್ ಬ್ರಿಗೇಡ್ನ ಒಂದು ವಾಹನ ಕೂಡ ಅಲ್ಲಿಗೆ ಹೋಗಿ ಬೆಂಕಿಯನ್ನು ನಂದಿಸ್ತಾ ಇರುವಂಥ ಒಂದು ದೃಶ್ಯ. ಬಟ್ ಇದೆಲ್ಲವೂ ಕೂಡ ಸ್ಥಳಕ್ಕೆ ಬರುವಷ್ಟರಲ್ಲಿ, ಈ ರಕ್ಷಣಾ ತಂಡಗಳು ಸ್ಥಳಕ್ಕೆ ಬರುವಷ್ಟರಲ್ಲಿ ಲೇಟ್ ಆಗಿತ್ತು. ಯಾಕಂತ ಹೇಳಿದ್ರೆ ಇಮಿಡಿಯೇಟ್ ಎಫೆಕ್ಟ್ಸ್ ಇವೆಲ್ಲವೂ ಕೂಡ, ಫ್ಲೈಟ್ ದುರಂತ ಅಂತ ನಾವು ಹೇಳಿದಾಗ ಇದರಿಂದ ಬದುಕುಳಿಯುವಂಥವ್ರು ತೀರಾ ಕಮ್ಮಿ. ಈಗ ಮೊನ್ನೆಯೂ ಕೂಡ ಆದಂಥ ಲಾಸ್ಟ್ ಇಯರ್ನಲ್ಲಿ ನಾವು ನೋಡಿದಾಗಲೂ ಕೂಡ ಒಬ್ಬ ಸರ್ವೈವರ್ ಇದ್ದ.